ವಿಧಾನಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಕೇಸ್ ಸದ್ದು ಮಾಡಿದೆ. ವಿಷಯ ಪ್ರಸ್ತಾಪಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಅಮಾಯಕರ ಜೀವ ಹೋಯಿತು. ವಿಧಾನಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಕೇಸ್ ಸದ್ದು ಮಾಡ್ತಾ ಇರೋದು ವಿಷಯ ಪ್ರಸ್ತಾಪ ಮಾಡಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಅಮಾಯಕರ ಜೀವ ಹೋಯಿತು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ತಾಯಂದಿರು ತಮ್ಮ ಮಕ್ಕಳನ್ನ ಕಳೆದುಕೊಂಡರು. ಆರ್ಸಿಬಿ ಗೆದ್ದ ಕೂಡಲೇ ಸಂಭ್ರಮಾಚರಣೆ ಶುರುವಾಗಿತ್ತು. ಬೆಳಗ್ಗೆವರೆಗೂ ಸಂಭ್ರಮಾಚರಣೆ ಮಾಡಿದ್ರು ಫ್ಯಾನ್ಸ್. ಇಡೀ ರಾತ್ರಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದು ಅದೇ ಪೊಲೀಸ್ನವರು. ಡ್ಯೂಟಿ ಮುಗಿಸಿ ಪೊಲೀಸರು ಮನೆಗೆ ಹೋಗಿದ್ದು ಬೆಳಗ್ಗೆ. ಮಲಗಿದ್ರೆ ಸಾಕು ಅಂದ್ಕೊಂಡಿದ್ರು ಪಾಪ ಪೊಲೀಸರು. ಬೇರೆ ವಿಚಾರ ಅಲ್ಲ ಇದು. ಯಾವುದೋ ಕರಪ್ಷನ್ ಕೇಸ್ ಬಗ್ಗೆ ಮಾತಾಡ್ತೀರಿ, ಅವ್ಯವಹಾರದ ಬಗ್ಗೆ ಮಾತಾಡ್ತೀರಿ, ಆ ಥರದ್ದಲ್ಲ ಇದು. ಇದು ಭಾಳ ನಾನು ಮಾತಾಡ್ತಾ ಇರೋವಂಥದ್ದು. ಇವತ್ತು ಆ ಮಕ್ಕಳನ್ನು ಕಳ್ಕೊಂಡಂಥ ಆ ತಾಯಂದಿರಿಗೆ, ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಕ್ರೀಡೆಯಲ್ಲ, ಕರ್ನಾಟಕದಲ್ಲಾಗಿರುವಂಥದ್ದು ಇದೊಂದು ದುರದೃಷ್ಟದ ಘಟನೆ. ಈ ಒಂದು ಪ್ರಜ್ಞಾವಂತ ಸಮಾಜ ನಾವೇನಿದ್ದೀರಿ, ಈ 11 ಜನರ ಬಲಿಯೇನಾಗಿದೆ, ಈ ದುರ್ಘಟನೆ ಗಂಭೀರವಾಗಿ ಆತ್ಮ ವಿಮರ್ಶೆ ಮಾಡಿಕೊಂಡು ಆದ್ಯತೆ ಮೇಲೆ ಚರ್ಚೆ ಆಗಬೇಕು. ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಸಂಪೂರ್ಣ ವೈಫಲ್ಯ ಆಗಿದೆ. ಇಲ್ಲಿ ನಮ್ಮ ಮುಂದೆ ಪ್ರಶ್ನೆ ಹೇಳುವಂಥದ್ದು, ಅನುಮತಿ ಕೊಟ್ಟವ್ರು ಯಾರು? ಟ್ರಾಫಿಕ್ ಕಂಟ್ರೋಲ್ ಯೋಜನೆ ಯಾರು ಮಾಡಿದ್ರು? ಮೆಡಿಕಲ್ ಹೆಲ್ಪ್ ಎಲ್ಲಿಂದ ಬಂತು? ಮೆಡಿಕಲ್ ಹೆಲ್ಪ್ ಪ್ರವೇಶ ದ್ವಾರ ಯಾವುದು, ನಿರ್ಗಮ ದ್ವಾರ ಯಾವುದು ಅಂತ ಪೊಲೀಸರು ಐಡೆಂಟಿಫೈ ಮಾಡಿ ಏನನ್ನ ಆದೇಶ ಹೊರಡಿಸಿದ್ರ?